ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ. ನೀವ್ ಯಾಕಿಲ್ ಬಂದ್ರಿ? ಓಹ್, ಅಪ್ಪ ಅಮ್ಮ ಕಳ್ಸಿದ್ರಾ ನನ್ನ ಫಾಲೋ ಮಾಡಕ್ಕೆ? ಅವ್ರು ಯಾರೂ ಏನೂ ಹೇಳಿಲ್ಲಮ್ಮ, ನಾನೇ ಬಂದಿದ್ದು. ಯಾಕೆ? ನಾನು ಓಡೋಗ್ತೀನಿ ಅಂತ ಅನುಮಾನನಾ? ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಕನ್ಸನ್ನು. ಯಾರ ಮನೆ ಇದು? ಯಾಕೆ ಮೊನ್ನೆಯಿಂದ ನೀನು ಅಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಹೆದರ್ಕೋಬೇಡ, ನನ್ನ ಹತ್ರ ಧೈರ್ಯವಾಗಿ ಹೇಳು. ಈ ಮನೇಲಿರೋರು ಇವಾಗಿಲ್ಲ. ಯಾರೂ ಇಲ್ಲ ಅಂದ್ರೆ ಯಾರ ಮನೆ ಇದು? ನನ್ನ ಫ್ರೆಂಡು. ಕವನ, ಅಳಬೇಡ, ಸಮಾಧಾನ ಮಾಡ್ಕೋ. ವಿಷಯ ಏನು ಅಂತ ಹೇಳು. ನೋಡು, ನಿನಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಬಾ, ಮನೆಗೆ ಹೋಗೋಣ. ಅಂಕಲ್, ನಾನು ಇಲ್ಲಿ ಬಂದಿರೋದು ಅವ್ರಿಗೆ ಹೇಳ್ಬೇಡಿ ಅಂಕಲ್. ಆಯ್ತು, ಹೇಳಲ್ಲ. ಆದ್ರೆ ಇದು ಯಾರ ಮನೆ? ಮೊನ್ನೆಯಿಂದ ಯಾಕೆ ಅಷ್ಟೊಂದು ಅಪ್ಸೆಟ್ ಆಗಿದೆಯಾ? ಅದನ್ನಾದ್ರೂ ಹೇಳು. ಹೆದರ್ಕೋಬೇಡ, ನನ್ನ ಹತ್ರ ಧೈರ್ಯವಾಗಿ ಹೇಳು. ನಾನು ಅರವಿಂದ್ ಅನ್ನೋರ್ನ ಲವ್ ಮಾಡ್ತಿದ್ದೀನಿ. ಆದ್ರೆ ಮೊನ್ನೆಯಿಂದ ಯಾಕೋ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹುಡ್ಕೊಂಡು ಡೈರೆಕ್ಟ್ ಆಗಿ ಅವ್ರ ಮನೆ ಹತ್ರನೇ ಬಂದೆ. ಆದ್ರೆ ಮನೆ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ಅಂಕಲ್? ಅವ್ರು ಎಲ್ಲಿದ್ದಾರೆ ಅಂತ ಹೇಗ್ ಹುಡ್ಕೋದು? ಅಲ್ಲಮ್ಮ ಕವನ, ಆ ಹುಡುಗ ಯಾರು, ಏನು, ಎತ್ತ ಎಲ್ಲ ಗೊತ್ತಾ? ಅವನೇನು ಒಳ್ಳೆ ಹುಡುಗನ? ಅವರಲ್ಲಿರೋ ಒಳ್ಳೆ ಗುಣ ನೋಡಿ ನಾನ್ ಲವ್ ಮಾಡಿದ್ದು ಅಂಕಲ್. ಅವರು ನನ್ನನ್ನ ಎಷ್ಟು ಲವ್ ಮಾಡ್ತಾರೆ ಗೊತ್ತಾ? ಹಾಗಿದ್ದವನು ನಿನಗೆ ಹೇಳ್ದೆ ಕೇಳ್ದೆ ಹೇಗೆ ದೂರ ಹೋಗ್ತಾನೆ? ಅದೇ ಗೊತ್ತಾಗ್ತಿಲ್ಲ ಅಂಕಲ್. ಮೋಸ್ಟ್ಲಿ ಅವ್ರಿಗೆ ದುಡ್ಡಿನ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅದಕ್ಕೆ ನಮಗ್ ಯಾರಿಗೂ ಇನ್ಫಾರ್ಮ್ ಮಾಡ್ದೆ ಮನೆ ಖಾಲಿ ಮಾಡ್ಕೊಂಡು ಹೋಗಿರೋದು. ಒಂದ್ ಮಾತಂತೂ ಸತ್ಯ ಅಂಕಲ್, ಅವ್ರು ಬಿಟ್ಟು ನಾನ್ ಜೀವಂತವಾಗಿರಲ್ಲ. ನೀನು ಅಳ್ಬೇಡ. ಅವನೆಲ್ಲೇ ಇದ್ರೂ ಹುಡುಕ್ಸೋ ಜವಾಬ್ದಾರಿ ನಂದು. ಆದ್ರೆ ಮನೇಲಿ ನೀನು ಈ ಥರ ಅಳ್ತಾ ಇರಬೇಡ. ನಿನಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಗೊತ್ತಾ? ಅವರಿಬ್ರು ಜಗಳ ಆಡ್ತಿದ್ದಾರೆ. ಆಯ್ತು ಅಂಕಲ್, ನಾನು ಅಳಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್ ಅಂಕಲ್, ಪ್ಲೀಸ್ ಅರವಿಂದ್ನ ಹುಡ್ಕೊಟ್ಬಿಡಿ. ಪ್ರಾಮಿಸ್ ಮಾಡಿ. ಆಯ್ತಮ್ಮ, ಹುಡುಕ್ಸ್ತೀನಿ. ಬಾಯಿಗೆ ಮನೆಗೆ ಹೋಗೋಣ.